ನೆಲಮಂಗಲಕ್ಕೆ ಮೊದಲ ಬಾರಿ ಗೋಸಲ ಶ್ರೀ ಸಾಧಕ ಎನ್ಎಸ್ ಶಾಂತಕುಮಾರ್ಗೆ ಸನ್ಮಾನ. ತುಮಕೂರಿನ ಸಿದ್ಧಗಂಗಾ ಮಠದ ಅತ್ಯುನ್ನತ ಗೌರವವಾದ ಗೋಸಲ ಶ್ರೀ ಪ್ರಶಸ್ತಿಗೆ ಭಾಜನರಾದ ನೆಲಮಂಗಲದ ಎನ್ಎಸ್ ಶಾಂತಕುಮಾರ್ ಅವರನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ವತಿಯಿಂದ ಇತ್ತೀಚೆಗೆ ಸನ್ಮಾನಿಸಲಾಯಿತು. 117 ವರ್ಷಗಳ ಇತಿಹಾಸವಿರುವ ಈ ಪ್ರತಿಷ್ಠಿತ ಪ್ರಶಸ್ತಿಯು ಇದೇ ಮೊದಲ ಬಾರಿಗೆ ನೆಲಮಂಗಲಕ್ಕೆ ಲಭಿಸಿರುವುದು ಇಡೀ ತಾಲೂಕಿಗೆ ಸಂದ ಗೌರವ ಎಂದು ಮಹಾಸಭಾದ ಮಾಜಿ ನಿರ್ದೇಶಕ ಎನ್ಎಸ್ ನಟರಾಜು ಮಠದ ಸಾಮಾನ್ಯ ನೌಕರರಾಗಿ ಸೇವೆ ಸಲ್ಲಿಸುತ್ತಾ ಇಂತಹ ಉನ್ನತ ಗೌರವ ಪಡೆದ ಶಾಂತಕುಮಾರ್ ಅವರ ಸಾಧನೆ ಯುವಜನತೆಗೆ ಪ್ರೇರಣೆ ಎಂದು ರಾಜ್ಯ ಕಾರ್ಯದರ್ಶಿ ರಾಜಮ್ಮ ಪ್ರಕಾಶ್ ಶ್ಲಾಘಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಂತಕುಮಾರ್, ಸಿದ್ಧಗಂಗಾ ಮಠವು ತಮಗೆ ಅಕ್ಷರ ಮತ್ತು ಉದ್ಯೋಗ ನೀಡಿ ಬೆಳೆಸಿದೆ. ಈ ಪ್ರಶಸ್ತಿಯು ತನ್ನ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಎಂದು ಭಾವುಕರಾಗಿ ನುಡಿದರು. ಈ ಸಂದರ್ಭದಲ್ಲಿ ಮಹಾಸಭಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರೇವಣ್ಣ ಸಿದ್ದಯ್ಯ, ಜಿಲ್ಲಾ ಮಾಜಿ ಕಾರ್ಯದರ್ಶಿ ಎನ್ಬಿ ದಯಾಶಂಕರ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವೇದಾವತಿ ಮಂಜುನಾಥ್, ರಾಜ್ಯ ಯುವ ಘಟಕದ ಮಾಜಿ ಕಾರ್ಯದರ್ಶಿ ಕೊಟ್ರೇಶ್ ಆರ್, ಮಾಜಿ ನಿರ್ದೇಶಕ ಎಂಬಿ ಮಂಜುನಾಥ್, ಬಸವೇಶ್ವರ ಯುವಕ ಸಂಘದ ಅಧ್ಯಕ್ಷ ಎನ್ಎಸ್ ಶ್ರೀ ಗಣೇಶ್, ಟೌನ್ ಸೊಸೈಟಿ ಅಧ್ಯಕ್ಷ ಚನ್ನಬಸವರಾಜು, ನಿರ್ದೇಶಕ ಕಾರ್ತಿಕ್, ಸಾಹಿತಿ ಬಿದಲೂರು ಸೋಮಣ್ಣ, ಮುಖಂಡರಾದ ಜಗದೀಶ್, ಬೋರ್ವೆಲ್ ರಾಜಣ್ಣ, ಕೆಸಿ ಅಣ್ಣಪ್ಪ, ಹರೀಶ್, ಸಿದ್ದರಾಜು, ಆರ್ ಉಮೇಶ್, ಪ್ರಸಾದ್, ಮಂಜುಳಾ ಸುರೇಶ್, ಪೂರ್ಣಿಮಾ, ವಿಜಯಕುಮಾರಿ, ಶೋಭಾ, ಸೌಮ್ಯ, ಸುಮಾ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿ ಪುರಸ್ಕೃತರನ್ನ ಅಭಿನಂದಿಸಿದರು.